ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಬಂದರೆ ಧ್ರುವ ತಾರೆ ಅಂತ ಕನ್ನಡ ಸಿನಿಮಾ ಇದು ಕಳೆದ ವರ್ಷ ಸೆಪ್ಟೆಂಬರ್ ರಿಲೀಸ್ ಆಗಿ ಒಳ್ಳೆ ಚೆನ್ನಾಗಿ ಇರೋ ಕಂಟೆಂಟ್ ಇರೋ ಸಿನಿಮಾ. ಒಂದು ಅದ್ಭುತ ಬ್ರೇಕಪ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸಿನಿಮಾ ನೋಡಿ ಅನ್ನಿಸ್ತು ನನಗೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಫ್ ದ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಲವ್ ಬಿಟ್ವೀನ್ ಪರಿವರ್ತನ್ ಆ್ಯಂಡ್ ಅಪೂರ್ವ. ಲವ್ ಬಿಟ್ವೀನ್ ಪರಿವರ್ತನ್ ಆ್ಯಂಡ್ ಅಪೂರ್ವ ಅಂದ್ಬಿಟ್ಟು ಸಿನಿಮಾದ ಕಂಪ್ಲೀಟ್ ಸ್ಟೋರಿ. ಯೂಶಲಿ ಟ್ರೈಲರ್ ನೋಡಿರ್ತೀರ, ಸಿನಿಮಾ ಕೂಡ ನೋಡಿರ್ತೀರ, ಗೊತ್ತಿರುತ್ತೆ. ಸಿಂಪಲ್ ಒಂದು ಲವ್ ಸ್ಟೋರಿ. ಸ್ವತಃ ಹೀರೋ ಆ್ಯಕ್ಟರ್ ಕಮ್ ಡೈರೆಕ್ಟ್ರು, ಆ್ಯಕ್ಟಿಂಗ್ ಅದೇ ಡೈರೆಕ್ಟ್ರು ಕೂಡ ಒಬ್ಬರೇ ಮಾಡಿರೋದು, ಪ್ರತೀಕ್ ಅಂತ ಅವರು. ನಂಗೆ ಶಾಕ್ ಆಯಿತು. ಪರವಾಗಿಲ್ಲ, ಒಳ್ಳೆ ಅದ್ಭುತ ಕಲೆ ಇದೆ, ಚೆನ್ನಾಗಿ ಡೈರೆಕ್ಷನ್ ಕೂಡ ಮಾಡಿ, ಸಿನಿಮಾ ಕೂಡ ಚೆನ್ನಾಗಿ ಮಾಡಿ, ಹೊಸೊಬ್ರು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ಲು ಸಿನಿಮಾದ ಕತೆಗೆ ಬಂದರೆ, ಮೇನ್ ಕತೆ ಬಂದರೆ, ಹೀರೋ ಪರಿವರ್ತನ್ ತನ್ನ ಎಕ್ಸ್ ಲವರ್ ಅಂದರೆ ಲವ್ ಆಗಿರುತ್ತೆ ಹಿಂದೆ, ಬ್ರೇಕಪ್ ಆಗಿ ಈಗ ಪ್ರೆಸೆಂಟ್ ಒಂಥರ ಸೈಕೋ ಥರ ಆಡ್ತಾ ಇರ್ತಾನೆ. ಬಟ್ ಅಪೂರ್ವ ಅಂತ ಹುಡುಗಿ, ಆಕೆ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅವನ ಕಂಡ್ರೆ ಆಗ್ತಾ ಇರಲ್ಲ. ಇಬ್ಬರಿಬ್ಬರು ಮಧ್ಯೆ ಲವ್ ಆಗುತ್ತೆ. ಮೈನ್ ಥಿಂಗ್ ನನಗೆ ಇಷ್ಟ ಆಗಿದ್ದು ಸೋಷಿಯಲ್ ಮೀಡಿಯಾ. ಪ್ರೆಸೆಂಟ್ ಜನ್ರೇಷನ್ ಹೇಗಿದೆ, ಸೋಷಿಯಲ್ ಮೀಡಿಯಾ ಹೇಗೆ ಯೂಸ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಹೇಗೆ ಅಟ್ರಾಕ್ಷನ್ ಆಗ್ತಾರೆ, ಹೇಗೆ ಮೀಟ್ ಆಗ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಕ್ರೇಜಿ ಆಗಿತ್ತು, ಸ್ಲೋ ಆದರೂ ಕೂಡ ಎಂಗೇಜ್ ಆಗಿತ್ತು. ಅವರು ಮೀಟ್ ಮಾಡೋದು ಹೇಗೆ, ಸೋಷಿಯಲ್ ಮೀಡಿಯಾದಿಂದ ಹೇಗೆ ಕನೆಕ್ಟ್ ಆಗ್ತಾರೆ, ಹೇಗಿದೆ ಜನ್ರೇಷನ್, ಹೇಗಿದೆ ಪೀಪಲ್ ಹೇಗಿದೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ಆಗ್ತದೆ ಅಂತ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ನಂತರ ಅವರಿಬ್ಬರಿಗೂ ಲವ್ ಹೇಗಾಗುತ್ತೆ, ಅದಕ್ಕೆ ಕಾರಣ ಏನು, ಸೈಕೋ ಥರ ಯಾಕೆ ಆಡ್ತಾ ಇರ್ತಾನೆ ಅನ್ನೋದನ್ನ ಚೆನ್ನಾಗಿ ಫಸ್ಟ್ ಹಾಫಲ್ಲಿ ಕ್ಲಿಯರ್ ಮಾಡ್ತಾರೆ. ನಂತರ ಹೇಗೆ ಚೇಂಜ್ ಆಗ್ತಾನೆ, ಇಬ್ಬರಿಗೆ ಲವ್ ಏನಾಗುತ್ತೆ, ಹೇಗೆ ಚೇಂಜ್ ಆಗ್ತಾರೆ ಅನ್ನೋದನ್ನ ಕರೆಕ್ಟಾಗಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಫಸ್ಟ್ ಹಾಫ್ ಕ್ರೇಜಿ ಆಗಿತ್ತು, ಎಂಗೇಜ್ ಆಗಿತ್ತು. ಸೆಕೆಂಡ್ ಹಾಫ್ ಹೋಗ್ತಾ ನೆಕ್ಸ್ಟ್ ಯುವರ್ ಲೈಫ್ ಆಫ್ಟರ್ ಮ್ಯಾರೇಜ್, ಅವರ ಮ್ಯಾರೇಜ್ ಆದ ನಂತರ ಒಂದು ಪ್ರಮುಖ ಬೆಳವಣಿಗೆ ನಡೀತದೆ. ಅದು ಹೇಳ್ಬಾರ್ದು, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನಂತರ ಒಂದು ದೊಡ್ಡ ಇಶ್ಯೂ ಆದಾಗ ಏನಾಗುತ್ತೆ ಅಂತ ಹೇಳಿ ಸಿನಿಮಾದವರೆಗೂ ನೋಡ್ಬೋದು. ಕ್ರೇಜಿ ಫಸ್ಟ್ ಹಾಫು ಚೆನ್ನಾಗಿ ಕತೆ ಬಿಲ್ಡ್ ಆಗುತ್ತೆ. ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿದೆ, ಬಟ್ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಸ್ವಲ್ಪ ಬೇಜಾರಾಗುತ್ತೆ, ಏನು ಗುರು ಹಿಂಗೆ ಈ ರೀತಿ ಟ್ವಿಸ್ಟ್ ಅನ್ಕೊಂಡಿದ್ದೀರಾ ಅಂತ. ಬಟ್ ಕ್ಲೈಮ್ಯಾಕ್ಸಿಗೆ ಕೂಡ ಅದೇ ರೀತಿ ಎಂಡ್ ಆಗ್ತಾ ಹೋಗುತ್ತೆ. ಒನ್ ಆಫ್ ದ ಬೆಸ್ಟ್ ಫೀಲ್ ಗುಡ್ ಸಿನಿಮಾ ಅನ್ನೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹಾಫು ಸ್ಲೋ ಆದರೂ ಕೂಡ ಚೆನ್ನಾಗಿ ಪೀಕ್ ಆಗುತ್ತೆ, ಸೆಕೆಂಡ್ ಹಾಫು ಸ್ಲೋ ಆದರೂ ಕೂಡ ಚೆನ್ನಾಗಿ ರೀಚ್ ಆಗುತ್ತೆ. ಕೊನೆಗೆ ಕ್ಲೈಮ್ಯಾಕ್ಸ್ ಮುಗಿದ ನಂತರ ಪರವಾಗಿಲ್ಲಪ್ಪ ಅಂದ್ರೊಳ್ಳೆ ಸಿನಿಮಾನ ನೋಡೋದು ಅಂತೇಳಿ ನಿಮಗೆ ಫೀಲ್ ಆಗುತ್ತೆ. ಫೈನ್ BGM ಕೂಡ ಚೆನ್ನಾಗಿದೆ, ಸಾಂಗ್ಸ್ಗಳು ಕೂಡ ಬರ್ತವೆ. ಮೇನ್ ಥಿಂಗ್ ಕೂಡ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಚೆನ್ನಾಗಿ ಒಂಥರ ಒಳ್ಳೆ ಕಥೆನ ಬರೆದು ಚೆನ್ನಾಗಿ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಮೇನ್ ನೆಗೆಟಿವ್ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ಸ್ಲೋ ಆಗುತ್ತೆ, ಅದ್ಬಿಟ್ರೆ ಅಂತ ಏನು ನೆಗೆಟಿವ್ ಇಲ್ಲ. ಬಟ್ ಇದೊಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಇರೋ ಕಾರಣ ಎಲ್ಲರೂ ಕೂಡ ಇಷ್ಟ ಆಗದೆ ಇರ್ಬೋದು. ಸ್ವಲ್ಪ ಏನಪ್ಪ ಸ್ಲೋ ಇದೆ ಅಂತ ಅನ್ಸ್ಬೋದು. ಅದನ್ನು ಬಿಟ್ಟರೆ ಮಸ್ಟ್ ವಾಚ್ ಸಿನಿಮಾ ಧ್ರುವ ತಾರೆ ಅಂತ Amazon Prime OTT ಇದೆ, ಹೋಗಿ ನೋಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.